ಮಂಡ್ಯ ಲೋಕಲ್ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಮಂಡ್ಯ ಟಿಕೆಟ್ ಆಕಾಂಕ್ಷಿ ಸುಮಲತಾ ಅವರು ಹೊಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಲೋಕಲ್ ಟಿಕೆಟ್ ಇನ್ನು ಅಂತಿಮ ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಸದೆ ಸುಮಲತಾ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಮಂಡ್ಯ ಟಿಕೆಟ್ ಅಂತಿಮ ಆಗಿಲ್ಲ ಅಂತ ಸ್ವತಃ ಹೈಕಮಾಂಡೇ ಹೇಳಿದೆ ಅಂತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ ಹೊಸ ಹೇಳಿಕೆಯನ್ನ ಸುಮಲತಾ ಅವರು ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ಟಿಕೆಟ್ ಬೇಡ ಅಂತ ಹೇಳಿದ್ದೆ, ಚಿಕ್ಕಬಳ್ಳಾಪುರಕ್ಕೆ ನಾನು ಯಾಕೆ ಹೋಗಿ ಸ್ಪರ್ಧೆ ಮಾಡಲಿ ಅಂತ ಕೂಡ ಹೇಳಿದ್ದಾರೆ. ಮಂಡ್ಯ ಬಿಟ್ಟು ಬೇರೆಲ್ಲೂ ನಾನು ರಾಜಕೀಯ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸುಮಲತಾ ಅವರು. ಈ ಮೂಲಕವಾಗಿ ಮಂಡ್ಯ ಇನ್ನೂ ಅಂತಿಮವಾಗಿಲ್ವಾ, ಮೈತ್ರಿಯ ಪ್ರಕಾರವಾಗಿ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಹಂಚಿಕೆ ಆಗುತ್ತೆ ಅನ್ನುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಮಾತುಗಳನ್ನ ಆಲಿಸ್ತಾ ಇದ್ರೆ, ಆದರೆ ಸುಮಲತಾ ಅವರ ಹೇಳಿಕೆಗಳೇ ವ್ಯತಿರಿಕ್ತವಾಗಿದೆ. ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ, ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ, ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ 22nd ಯಾವುದು ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು, ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು, ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು, ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ. ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ನೀವು ಉಳಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡೋಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಧುಕೃಷ್ಣಯಿಂದ. ಮಧುಕೃಷ್ಣ, ಮಂಡ್ಯ ಟಿಕೆಟ್ ವಿಚಾರವಾಗಿ ಇನ್ನೂ ಸಸ್ಪೆನ್ಸ್ ಹಾಗೆ ಉಳ್ಕೊಳ್ತಾ ಇದೆ, ಯಾವಾಗ ಬ್ರೇಕ್ ಆಗಬಹುದು? ಸದ್ಯ ಸುಮಲತಾ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಇನ್ನೂ ಗೊಂದಲ ಇದ್ದ ಹಾಗೆ ಕಾಣಿಸ್ತಾ ಇದೆಯಲ್ಲ, ಕ್ಲಾರಿಫಿಕೇಶನ್ ಯಾಕೆ ಆಗ್ತಿಲ್ಲ? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಕೂಡ ಮಂಡ್ಯದ ಟಿಕೆಟ್ ಅನ್ನ ಜೆಡಿಎಸ್ಗೆ ಕೊಡಲಾಗಿದೆ. ಹಾಗಾಗಿ ಮಂಡ್ಯದಿಂದ ಒಂದ್ ಕಡೆ ಕುಮಾರಸ್ವಾಮಿ ಅವರು ನಿಲ್ತಾರೆ ಅನ್ನೋತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಅದಕ್ಕೆ ಇವತ್ತು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಚೆಕ್ ಮೇಟ್ ಇಡುವಂತಹ ರೀತಿಯಲ್ಲಿ ಇವತ್ತು ಸುಮಲತಾ ಅವರು ಮಾತಾಡಿರುವಂಥದ್ದು. ತಮ್ಮ ಮೌನವನ್ನ ಮುರಿದಿದ್ದಾರೆ. ಈಗಾಗಲೇ ಕೂಡ ದೆಹಲಿಗೆ ಹೋಗಿ ಇವತ್ತು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ವಾಪಸ್ಸಾದಂತಹ ಸುಮಲತಾ ಅವರು ಏರ್ಪೋರ್ಟ್ ನಲ್ಲಿ ತಮ್ಮ ಮೌನವನ್ನ ಮುರಿದಿದ್ದಾರೆ. ಈಗಾಗಲೇ ಹೇಳಿದಂತೆ ಯಾವುದೇ ಕ್ಷೇತ್ರಗಳಿಗೆ ಏನು ಬಾಕಿ ಉಳಿದಿದೆ, ಅದು ಯಾವುದೋ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಘೋಷಣೆ ಅಂತಿಮವಾಗಿಲ್ಲ. ಅದು ಮಂಡ್ಯ ಸೇರಿದಂತೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಕೂಡ ಘೋಷಣೆ ಆಗುವಂಥದ್ದು 22ನೇ ತಾರೀಕು ಅಂದರೆ ಶುಕ್ರವಾರ. ಹಾಗಾಗಿ ಇನ್ನೂ 2 ದಿನ ಬಾಕಿ ಇದೆ. ಹೀಗೆ ಹೇಳುವ ಮೂಲಕ ಮಂಡ್ಯದಿಂದ ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ಜೆಡಿಎಸ್ ಇಂದ ಅಭ್ಯರ್ಥಿಯನ್ನು ಹಾಕ್ತಾರೆ ಅಂತಕ್ಕಂಥ ಮಾತುಗಳೇನಿತ್ತು, ಆ ಮಾತುಗಳಿಗೆ ಎಲ್ಲವೂ ಕೂಡ ಒಂದು ರೀತಿಯ ಬ್ರೇಕ್ ಹಾಕುವಂತ ರೀತಿಯಲ್ಲಿ ಇವತ್ತು ಸುಮಲತಾ ಅವರ ಮಾತು ಸ್ಪಷ್ಟಪಡಿಸ್ತಾ ಇದೆ. ಹಾಗಾಗಿ ಅವರು ಹೇಳ್ತಿರುವುದು, ನಾನು ಬಿಜೆಪಿ ವರಿಷ್ಠರ ಜೊತೆ ಮಾತಾಡಿದ್ದೀನಿ, ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನನ್ನನ್ನ ಕರೆಸಿ ಮಾತನಾಡುವಂತೆ ನಡ್ಡಾರವರಿಗೆ ತಿಳಿಸಿದ್ರಂತೆ. ಈ ಮಾತನ್ನ ನಡ್ಡಾರವರೇ ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಒಂದು ರೀತಿಯ ಗೌರವಪೂರ್ವಕವಾಗಿ ಇವತ್ತು ಬಿಜೆಪಿ ಹೈಕಮಾಂಡ್ ನಡ್ಕೊಳ್ತಾ ಇದೆ. ಹಾಗಾಗಿ ನನಗೆ ಬಿಜೆಪಿ ನಾಯಕರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾಗಿ ಇನ್ನೂ ಕೂಡ ಮಂಡ್ಯದ ಟಿಕೆಟ್ ಅಂತಿಮವಾಗಿಲ್ಲ. ಒಂದು ಕಡೆ ಎಲ್ಲೋ ಕೇಳಿ ಬರ್ತಾ ಇದೆ, ನನ್ನನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಂತ ಹೇಳ್ತಿದ್ರು ಅಂತಕ್ಕಂಥದ್ದು. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಯಾರೋ ಬೇರೆಯವರು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರೆ ಬಿಟ್ರೆ ನಾನು ಆ ವಿಚಾರವನ್ನ ಎಲ್ಲೂ ಕೂಡ ಒಪ್ಕೊಂಡಿಲ್ಲ. ಆ ವಿಚಾರ ನನ್ನ ಮುಂದೆ ಪ್ರಸ್ತಾಪ ಆಗಿಲ್ಲ ಅಂತಕ್ಕಂಥ ಮಾತನ್ನ ನಾನು ಬೆಂಗಳೂರು ಉತ್ತರವನ್ನ ಕೇಳಿದಾಗೆ ಅದನ್ನೇ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದನ್ನು ನಾನು ತಾರಾಸಟ್ಟಾಗಿ ತಳ್ಳಿ ಹಾಕಿದ್ದೆ. ಹಾಗಾಗಿ ಈಗ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನನ್ನ ರಾಜಕಾರಣ ಏನಿದ್ರು ಕೂಡ ಮಂಡ್ಯದಲ್ಲೇ ನನ್ನ ರಾಜಕಾರಣವನ್ನ ಮುಂದುವರಿಸ್ತೀನಿ. ನನಗೆ ಬಿಜೆಪಿ ನಾಯಕರಿಂದ ಹೈಕಮಾಂಡ್ ಕಡೆಯಿಂದ
ಸ್ಪಷ್ಟವಾದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ಕೂಡ ಇನ್ನೂ 2 ದಿನ ಕಾದ್ ನೋಡ್ತೀನಿ, ಪಕ್ಷ ನನ್ನ ಗೌರವಯುತವಾಗಿ ನಡ್ಕೊಳ್ಳುತ್ತೆ ಅನ್ನಕ್ಕಂತ ಮಾಹಿತಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಸುಮಲತಾ ಅವರು ಹೇಳಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಮುದ್ದು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸುಮಲತಾ ಅವರ ಮುಖದಲ್ಲಿ ಯಾವುದೇ ರೀತಿಯ ಡಿಸಪಾಯಿಂಟ್ ಕಾಣಿಸ್ತಾ ಇಲ್ಲ. ಬಹಳ ಕಾನ್ಫಿಡೆಂಟ್ ಆಗಿ ಅವರು ಇನ್ನೂ ಕೂಡ ಅದು ಮಂಡ್ಯ ವಿಚಾರದಲ್ಲಿ ಯಾವುದೇ ರೀತಿಯ ನಿಲುವುಗಳನ್ನ ತೆಗೆದುಕೊಂಡಿಲ್ಲ. ನಾನು ರಾಜಕಾರಣ ಮಾಡೋದಾದ್ರೆ ಮಂಡ್ಯದಲ್ಲೇ ರಾಜಕಾರಣ ಮಾಡೋದು ಅಂತ ಸ್ಪಷ್ಟಪಡಿಸಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೈತ್ರಿಯ ಪ್ರಕಾರವಾಗಿ ಏನಾಗುತ್ತೆ ನೋಡ್ಬೇಕು.